ಒಂದೆಲಗ ಸೊಪ್ಪಿನ ಔಷಧೀಯ ಗುಣಗಳು. ಒಂದೆಲಗ ಹಳ್ಳಿ ಔಷಧಿಗಳಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದಿರುವ ಒಂದೆಲಗ ಮಾನವನ ದೇಹಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ರೋಗನಿರೋಧಕ ಶಕ್ತಿಯನ್ನು ನೀಡುವ ಏಕೈಕ ಔಷಧಿಯಾಗಿದೆ. ಅಡಿಕೆ ತೋಟ, ಗದ್ದೆಗಳ ಬದಿಯಲ್ಲಿ ಕಂಡು ಬರುವ ಈ ಒಂದೆಲಗ ಗಿಡವನ್ನು ತುಳುವರು ತಿಮರೆ ಎನ್ನುತ್ತಾರೆ. ತಿಮರೆ ಕುರಿತು ಅರಿಯದ ಹಳ್ಳಿಗರು ಯಾರೂ ಇಲ್ಲ. ಕನ್ನಡದಲ್ಲಿ ಒಂದೆಲಗ ಎಂಬ ಹೆಸರಿನಲ್ಲಿ ಕರೆಯಲ್ಪಡುವ ಈ ಗಿಡದ ಬೇರು, ಎಲೆ, ಬಳ್ಳಿ ಎಲ್ಲದರಲ್ಲೂ ಔಷಧೀಯ ಗುಣವೇ ತುಂಬಿಕೊಂಡಿದೆ. ಆದರೆ ಆಧುನಿಕ ಆಹಾರ ಪದ್ಧತಿಗೆ ಒಗ್ಗಿಕೊಂಡಿರುವ ಬಹುತೇಕರು ಒಂದೆಲಗ ಉಪಯೋಗ ಮಾಡುವುದು ಕಡಿಮೆಯಾಗಿದೆ. ಸುಡು ಬೇಸಿಗೆಯಲ್ಲಿ ಹಳ್ಳಿಗೆ ಹೋದರೆ ಮಧ್ಯಾಹ್ನ ಊಟಕ್ಕೆ ತಿಮರೆ ಚಟ್ನಿ ಇದ್ದೇ ಇರುತ್ತದೆ. ತೋಟ ಹಾಗೂ ಗದ್ದೆ ಬದಿಗಳಲ್ಲಿ ಹೆಚ್ಚಾಗಿ ದೊರೆಯುವ ಈ ಸಂಜೀವಿನಿ ಎಂದರೆ ಹಳ್ಳಿಯ ಹಿರಿಯ ಜೀವಗಳಿಗೆ ಅಷ್ಟೊಂದು ಪ್ರೀತಿ. ಬೇರಿನಿಂದ ಬಳ್ಳಿಯವರೆಗೂ ಔಷಧೀಯ ಭಂಡಾರವನ್ನೇ ಹೊತ್ತುಕೊಂಡಿರುವುದು ತಿಮರೆಯ ಶಕ್ತಿ. ಇಷ್ಟೊಂದು ಔಷಧೀಯ ಗುಣವನ್ನು ಹೊಂದಿರುವ ತಿಮರೆ ಇಂದು ನಮಗೆ ಬೇಡವಾಗಿದೆ. ಯಾಕೆಂದರೆ ನಮಗೆ ಅದೆಲ್ಲವನ್ನೂ ತಿನ್ನುವ ಆಸಕ್ತಿ ಇಲ್ಲದಾಗಿದೆ. ಏನಿದ್ದರೂ ಅಂಗಡಿಯಲ್ಲಿ ಸಿಗುವ ರೆಡಿಮೇಡ್ ಆಹಾರವೇ ಇಷ್ಟವಾಗಿ ನಮ್ಮ ದೇಹವನ್ನು ಅದಕ್ಕೆ ಸಿದ್ಧಗೊಳಿಸಿದ್ದೇವೆ. ಹಿರಿಯರು ಹೇಳಿದ ಪ್ರಯೋಜನಗಳು. ಒಂದೆಲಗವನ್ನು ನಿತ್ಯವೂ ಸೇವಿಸುವುದರಿಂದ ಬುದ್ಧಿಶಕ್ತಿ ಅಥವಾ ನೆನಪಿನ ಶಕ್ತಿ ವೃದ್ಧಿಸುತ್ತದೆ. ಮಕ್ಕಳಿಗೆ ಇದರ ಸೊಪ್ಪನ್ನು ದಿನಕ್ಕೆ ಒಂದರಂತೆ ತಿಂದರೆ ಬುದ್ಧಿ ಮತ್ತು ಸ್ಮರಣೆ ಶಕ್ತಿ ಅಕ್ಕವಾಗುತ್ತದೆ. ಎಳೆಯ ಮಕ್ಕಳಿಗೆ ಇದರ ಬೇರನ್ನು ಅರೆದು ಕುಡಿಸುವುದರಿಂದ ಜೀರ್ಣಶಕ್ತಿ ಉಂಟಾಗುತ್ತದೆ. ಚಟ್ನಿ ಮಾಡಿ ಸೇವಿಸುವುದರಿಂದ ದೇಹಕ್ಕೆ ತಂಪು ನೀಡುತ್ತದೆ. ಒಂದೆಲಗದ ಎಲೆಯನ್ನು ನಿತ್ಯವೂ ಸೇವಿಸುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಲು ಸಾಧ್ಯವಾಗುತ್ತದೆ. ತೋಟ ಮತ್ತು ಗದ್ದೆಗಳಲ್ಲಿ ಹೆಚ್ಚಾಗಿ ಬೆಳೆಯುವ ಗಿಡವನ್ನು ಮನೆ ಅಂಗಳದಲ್ಲಿಯೂ ಬೆಳೆಯಬಹುದು. ಹೂವಿನ ಚಟ್ಟಿಯಲ್ಲಿಯೂ ಬೆಳೆಸಬಹುದಾಗಿದೆ. ಒಂದು ಗಿಡವನ್ನು ನಾಟಿ ಮಾಡಿದರೆ 1-2 ತಿಂಗಳಲ್ಲಿ ಸೊಂಪಾಗಿ ಬೆಳೆಯುತ್ತದೆ. ಗಿಡಕ್ಕೆ ಯಾವುದೇ ಕೊಳಚೆ ನೀರನ್ನು ಹಾಕದೆ ಶುದ್ಧ ನೀರನ್ನು ಮಾತ್ರ ಬಳಸಬೇಕು. ಭಿನ್ನ ಹೆಸರುಗಳು. ಸಂಸ್ಕೃತದಲ್ಲಿ ಬ್ರಾಹ್ಮಿ ಎಂದು ಕರೆದರೆ ಕನ್ನಡದಲ್ಲಿ ಒಂದೆಲಗ ಮತ್ತು ತುಳುವಿನಲ್ಲಿ ತಿಮರೆ ಎಂದು ಕರೆಯುವ ಗಿಡ ಅವಿಭಜಿತ ದ.ಕ ಜಿಲ್ಲೆಯಲ್ಲಿ ತಿಮರೆ ಎಂದೇ ಹೆಸರುವಾಸಿ. ತೋಟದಲ್ಲಿ ಬೆಳೆಯುವ ಕಳೆಯನ್ನು ನಾಶ ಮಾಡಲು ಯಂತ್ರಗಳ ಬಳಕೆ ಪ್ರಾರಂಭವಾದಾಗಿನಿಂದ ಒಂದೆಲಗವೂ ನಾಶವಾಗಲಾರಂಭಿಸಿದೆ. ಇದೀಗ ಕೆಲವು ತೋಟಗಳಲ್ಲಿ ಮಾತ್ರ ಕಾಣಸಿಗುತ್ತಿದೆ. ಒಂದೆಲಗ ಹಿಂದಿನ ಕಾಲದಲ್ಲಿ ಸಾಧಾರಣವಾಗಿ ಎಲ್ಲಾ ಮನೆಗಳಲ್ಲಿಯೂ ಉಪಯೋಗಿಸುತ್ತಿದ್ದರು. ಆದರೆ ಈಗ ಜನ ಈ ಔಷಧೀಯ ಗಿಡವನ್ನು ಮರೆಯುತ್ತಿದ್ದಾರೆ. ಮೆಡಿಕಲ್ ಶಾಪ್ಗಳಲ್ಲಿ ಬ್ರಾಹ್ಮಿ ಪೌಡರ್ ಮತ್ತು ಲೇಹಗಳು ದೊರೆಯುವ ಕಾರಣ ಜನರು ನೈಸರ್ಗಿಕವಾಗಿ ದೊರೆಯುವ ಗಿಡವನ್ನು ಬಳಸುವುದನ್ನು ಕಡಿಮೆ ಮಾಡುತ್ತಿದ್ದಾರೆ. ಒಂದೆಲಗವನ್ನು ನಿತ್ಯವೂ ಬಳಸುವುದರಿಂದ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹಲವಾರು ನಾಟಿ ಔಷಧಗಳಲ್ಲಿ ಒಂದೆಲಗವನ್ನು ಬಳಸಲಾಗುತ್ತದೆ. ಬ್ರಾಹ್ಮಿ ಅಥವಾ ಒಂದೆಲಗ ಎನ್ನುವುದು ಹಲವಾರು ವಿಧದ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಸೊಪ್ಪು ಎಂದು ಹೇಳಬಹುದು. ಇದನ್ನು ಹಿಂದಿನಿಂದಲೂ ಆಹಾರ ಕ್ರಮ ಹಾಗೂ ಔಷಧಿಯಾಗಿ ಬಳಕೆ ಮಾಡಿಕೊಂಡು ಬರಲಾಗುತ್ತಿದೆ. ಇದರಲ್ಲಿ ಮನಸ್ಸಿಗೆ ಶಮನ ನೀಡುವಂತಹ ಗುಣಗಳು ಕೂಡ ಇವೆ ಎಂದು ಕಂಡುಕೊಳ್ಳಲಾಗಿದೆ. ಮಾನಸಿಕ ಒತ್ತಡವು ಹೆಚ್ಚಾದರೆ ಅದು ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವುದು. ಈ ಕಾರಣ ಮಾನಸಿಕ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅತಿ ಅಗತ್ಯ. ಮಾನಸಿಕ ಒತ್ತಡವನ್ನು ನಿಯಂತ್ರಿಸಲು ಆಯುರ್ವೇದದಲ್ಲಿ ಬ್ರಾಹ್ಮಿಯನ್ನು ಬಳಸಲಾಗಿದೆ. ಬ್ರಾಹ್ಮಿ ತುಂಬಾ ಪರಿಣಾಮಕಾರಿ ಔಷಧಿಯಾಗಿದ್ದು, ಇದು ಚಿಕಿತ್ಸಕ ಗುಣ ಹೊಂದಿದೆ ಹಾಗೂ ಮನಸ್ಸಿಗೆ ಕೂಡ ಶಮನ ನೀಡುವುದು. ಇದು ನರವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಂಡು ಮೆದುಳಿನ ಕಾರ್ಯವನ್ನು ಉತ್ತಮಪಡಿಸುವುದು. ಬ್ರಾಹ್ಮಿ ತಿಂದರೆ ಅದರಿಂದ ಸಿಗುವ 5 ಪ್ರಯೋಜನಗಳು. 1. ಒತ್ತಡ ಹಾಗೂ ಆತಂಕ. ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಎದುರಿಸುತ್ತಿರುವ ಸಾಮಾನ್ಯ ಸಮಸ್ಯೆಯೆಂದರೆ ಒತ್ತಡ ಹಾಗೂ ಆತಂಕ. ಜನರಲ್ಲಿ ಒತ್ತಡ ಹಾಗೂ ಆತಂಕವು ತೀವ್ರವಾಗಿದೆ. ಬ್ರಾಹ್ಮಿ ತಿಂದರೆ ಅದರಿಂದ ಪರಿಹಾರ ಪಡೆಯಬಹುದು. ಇದರಲ್ಲಿ ಒತ್ತಡ ನಿವಾರಕ ಹಾಗೂ ಖಿನ್ನತೆ ದೂರ ಮಾಡುವ ಲಕ್ಷಣಗಳು ಇವೆ. ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವುದು. 2. ಅಲ್ಝೈಮರ್ ಸಮಸ್ಯೆ ದೂರವಿಡುವುದು. ವಯಸ್ಸಾದವರಲ್ಲಿ ಅಲ್ಝೈಮರ್ ಸಮಸ್ಯೆಯ ಅಪಾಯವು ಹೆಚ್ಚಾಗಿರುವುದು. ಇದೊಂದು ಗಂಭೀರ ಸಮಸ್ಯೆ ಮತ್ತು ಇದನ್ನು ನಿವಾರಣೆ ಮಾಡುವುದು ಅಸಾಧ್ಯ ಹಾಗೂ ವಯೋವೃದ್ಧರು ಇದರ ಅಪಾಯಕ್ಕೆ ಸಿಲುಕುವುದು ಹೆಚ್ಚು. ಇವರು ಕೇವಲ ನೆನಪು ಶಕ್ತಿ ಕಳೆದುಕೊಳ್ಳುವುದು ಮಾತ್ರವಲ್ಲದೆ, ಖಿನ್ನತೆ ಹಾಗೂ ಭ್ರಮೆಯಂತಹ ಸಮಸ್ಯೆಗೆ ಒಳಗಾಗುವರು. ಇದನ್ನು ನಿಭಾಯಿಸುವುದು ತುಂಬಾ ಕಷ್ಟ. ನಿಮ್ಮೊಂದಿಗೆ ವಯೋವೃದ್ಧರು ವಾಸಿಸುತ್ತಿದ್ದರೆ ಆಗ ಅವರಿಗೆ ಇಂತಹ ಸಮಸ್ಯೆಗಳ ಅಪಾಯ ಕಡಿಮೆ ಮಾಡಲು ಬ್ರಾಹ್ಮಿಯನ್ನು ಪ್ರತಿನಿತ್ಯವೂ ನೀಡಿ. ಮಾನಸಿಕವಾಗಿ ಕುಗ್ಗುವುದು ಮತ್ತು ನೆನಪಿನ ಶಕ್ತಿ ಕುಂದುವುದನ್ನು ಬ್ರಾಹ್ಮಿ ನಿವಾರಿಸುವುದು ಎಂದು ಅಧ್ಯಯನಗಳು ಹೇಳಿವೆ. 3. ನೆನಪು, ಏಕಾಗ್ರತೆ ವೃದ್ಧಿ. ಮನೆಯಿಂದಲೇ ಕೆಲಸ ಮಾಡುತ್ತಿರುವಂತಹ ಲಕ್ಷಾಂತರ ಮಂದಿ ಏಕಾಗ್ರತೆ ಕೊರತೆ ಬಗ್ಗೆ ದೂರುತ್ತಿರುವರು. ಕೆಲವೊಂದು ವಿಚಾರಗಳನ್ನು ನೆನಪು ಮಾಡಿಕೊಳ್ಳಲು ಕಷ್ಟವಾಗಬಹುದು ಮತ್ತು ಇದರಿಂದ ಜೀವನದಲ್ಲಿ ಮುಂದೆ ದೊಡ್ಡ ಸಮಸ್ಯೆಯು ಬರುವುದು. ಬ್ರಾಹ್ಮಿಯನ್ನು ನಿತ್ಯವೂ ಸೇವನೆ ಮಾಡಿದರೆ ಅದರಿಂದ ಮೆದುಳಿನ ಅಂಗಾಂಶಗಳಿಗೆ ಶಕ್ತಿ ಸಿಗುವುದು. ಬ್ರಾಹ್ಮಿ ಗಿಡಮೂಲಿಕೆಯ ಕ್ಯಾಪ್ಸೂಲ್ ಅನ್ನು ನೀವು ಸೇವನೆ ಮಾಡಬಹುದು. 4. ಅಪಸ್ಮಾರ ಸ್ಥಿತಿ ನಿವಾರಿಸುವುದು. ಆಘಾತ ಚಿಕಿತ್ಸೆಗೆ ಬ್ರಾಹ್ಮಿ ತುಂಬಾ ಸಹಕಾರಿ ಎಂದು ಹೇಳಲಾಗಿದೆ. ಅಧ್ಯಯನಗಳು ಹೇಳುವ ಪ್ರಕಾರ ಅಪಸ್ಮಾರದಂತಹ ಸಮಸ್ಯೆಗಳು ಇರುವವರಲ್ಲಿ ಬ್ರಾಹ್ಮಿಯು ಉರಿಯೂತ ನಿಯಂತ್ರಿಸುವುದು, ನರವ್ಯವಸ್ಥೆ ಸರಿಪಡಿಸಿ ಆಘಾತವನ್ನು ತಡೆಯುವುದು.
ಅಪಸ್ಮಾರವು ಯಾವಾಗ ಬೇಕಾದರೂ ಬರಬಹುದಾಗಿರುವ ಕಾರಣದಿಂದಾಗಿ ಅದು ಪ್ರಾಣಹಾನಿ ಉಂಟು ಮಾಡುವ ಬದಲು ಅದಕ್ಕೆ ನೈಸರ್ಗಿಕದತ್ತವಾದ ಆಯುರ್ವೇದಿಕ್ ಗಿಡಮೂಲಿಕೆಯನ್ನು ಸೇವನೆ ಮಾಡುವುದು ತುಂಬಾ ಒಳ್ಳೆಯದು. 5. ಮನಸ್ಸಿಗೆ ಶಾಂತಿ ಹಾಗೂ ಆರಾಮ ನೀಡುವುದು. ಯಾವುದೇ ಒತ್ತಡ ಹಾಗೂ ಚಿಂತೆಯೂ ಇಲ್ಲದೆ ಇರುವಂತಹ ಶಾಂತ ಹಾಗೂ ಆರಾಮ ಮನಸ್ಥಿತಿಯು ಸಿಗಬೇಕು ಎಂದು ನಾವೆಲ್ಲರೂ ಬಯಸುತ್ತೇವೆ. ಬ್ರಾಹ್ಮಿಯು ನರ ವ್ಯವಸ್ಥೆಯನ್ನು ಶಾಂತವಾಗಿಟ್ಟು ಆರಾಮ ನೀಡುವುದು ಹಾಗೂ ಆಮ್ಲಜನಕವನ್ನು ಉತ್ತಮಪಡಿಸುವುದು. ದಿನಿಬಿಡ ದಣಿದಿದ್ದರೂ ಅದರ ಪ್ರಭಾವವು ತಿಳಿದುಬರದು. ಹೃದಯದ ಮತ್ತು ಶ್ವಾಸಕೋಶದ ಆರೋಗ್ಯವನ್ನು ಇದು ಕಾಪಾಡುವುದು.